ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸರ್. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ರಿಲೇಟಿವ್ ಯಾರಾದರೂ ಒಂದು 3-4 ಎಕರೆ ಜಾಗ ನೋಡ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ ಜಾಗ ನೋಡಿ. ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೆಡ್ ಸೈಡ್ ಬರುತ್ತೆ. 4 ಎಕರೆ ರೈತರ ಪ್ರಾಪರ್ಟಿ. ಇದು ಪಿತ್ರಾಹಿತ ಆಸ್ತಿ, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಒಳ್ಳೆ ಸೂಪರ್ ಆಗಿರೋಂಥ ಲೊಕೇಶನ್ ಆಗಿದೆ ನೋಡಿ. ಇದೇನು ತೋರಿಸ್ತಾ ಇದೆ ನೋಡಿ, ಒಳ್ಳೆ ವ್ಯೂ ಪಾಯಿಂಟ್ ಸರ್. ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಅದ್ಭುತವಾಗಿದೆ ಜಾಗ. ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ, ಬೆಂಗಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಒಳ್ಳೆ ಸೆಕ್ಯೂರ್ ಜಾಗ ಸರ್. ನೋಡಿ ಫೆನ್ಸಿಂಗ್ ಆಗಿದೆ. ಲಾಸ್ಟ್ ಡೇಟನ್ನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿವರೆಗೂ ಫೆನ್ಸಿಂಗ್ ಆಗಿದೆ. 2 ಸೈಡು ಫುಲ್ ಲಾಂಗು ಫೆನ್ಸಿಂಗ್ ಆಗಿದೆ. ಇನ್ನೊಂದು 2 ಸೈಡು ಫೆನ್ಸ್ ಮಾಡ್ಕೋಬೇಕು. ಒಂದು 50 ಕಲ್ಲಾದರೆ 2 ಸೈಡಲ್ಲೂ ಫೆನ್ಸಿಂಗ್ ಆಗಿಬಿಡುತ್ತೆ. ನಿಮಗೆ ರೆಡ್ ಸಾಯಿಲ್ ಬರುತ್ತೆ. ಇದು ಏನು ನೋಡ್ತಾ ಇದ್ದಾರೆ ನೋಡಿ, ಇದೇ ಥರ ಇದೆ ಸಾಯಿಲು. ಒಳ್ಳೆ ವ್ಯೂ ಪಾಯಿಂಟ್ ಸರ್, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ನಿಮಗೆ ಹೋಮ್ ಸ್ಟೇ ಮಾಡೋಕ್ಕೆ ಮತ್ತು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಒಳ್ಳೆ ಜಾಗ, ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಬೇಕಾದ್ರೆ ಇದು ನೀವು ಪಾರ್ಟ್ನರ್ ತಗೋತೀನಿ ಅಂದರೂ ಕೂಡ ತೊಗೋಬೋದು ನೀವು. ಟೋಟಲಿ 4 ಎಕರೆ ಬರುತ್ತೆ, ಸಿಂಗಲ್ RTC. ರೈತರ ಹತ್ರ ಏನಾರೋದು ಪಿತ್ರಾಹಿತ ಆಸ್ತಿ. ನೀವೇನಾದ್ರು ರೈಟ್ ಫೈನಲ್ ಮಾಡ್ಕೋಬೇಕು ಅಂದರೆ ನೀವು ಓನರ್ ಹತ್ರನೇ ಕೂರಿಸ್ಕೊಡ್ತೀನಿ. RTC ಹೋಲ್ಡರ್ ಯಾರಿದ್ದಾರೆ ಅವ್ರ ಹತ್ರನೇ ಕೂರಿಸ್ಕೊಡ್ತೀವಿ. ನೀವು ಅವ್ರ ಹತ್ರನೇ ರೈಟು ಫೈನಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ವಿಲೇಜ್ಗೆ ಜಸ್ಟು ನಿಮಗೆ ಒಂದು 500 ಮೀಟ್ರ್ ಅಂತರದಲ್ಲಿದೆ. ಸ್ಟೇಟ್ ಹೈವೇಗೆ ಜಸ್ಟು ಒಂದು 300 ಮೀಟ್ರು ಸ್ಟೇಟ್ ಹೈವೇ. ಇದು ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 7 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ ನೋಡಿ. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸರ್ ಸಾಯಿಲ್ ನೋಡಿ. ಇಲ್ಲಿ ತೋರಿಸ್ತಾ ಇದೀನಲ್ಲ, ಸೇಮ್ ಇದೇ ಥರ ಇದೆ ಎಲ್ಲ ತಪ್ಪು. ಟೋಟಲಿ 4 ಎಕರೆ ಬರುತ್ತೆ. ಆಮೇಲೆ ನಿಮ್ಗೆ ಒಳ್ಳೆ ಕಡಿಮೆ ಪೇಜಲ್ಲೂ ಕೂಡ ಆಗುತ್ತೆ. ಇದು ನಿಮಗೆ ಓನರು ಬಂದು ಇವರು ಮೈಸೂರಲ್ಲಿರೋದು. ಕಡಿಮೆ ಪೇಜಲ್ಲೂ ಕೂಡ ಆಗುತ್ತೆ ಖಂಡಿತ. ನೀವು ಬೇಕಾದ್ರೆ ಪಾರ್ಟ್ನರ್ ತೊಗೋತೀನಿ ಅಂದ್ರೆ ತೊಗೋಬೋದು ನೋಡಿ. ಒಳ್ಳೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ ಜಾಗ ನೋಡಿ. ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಇಲ್ಲಿ ಪಕ್ಕದವರು ಕೂಡ ಬ್ಯಾಂಗ್ಳೂರು ತೊಗೊಂಡು ಅವರು ಫಾರ್ಮ್ ಹೌಸ್ ಮಾಡ್ತಾಯಿದ್ದಾರೆ. ಅವರು ಒಂದು 5 ಎಕರೆ ತೊಗೊಂಡಿದ್ದಾರೆ. ಅದ್ರ ಪಕ್ಕದ ಜಾಗದಾನೆ ನೋಡಿ. ಆ ಮನೆ ಏನು ತೋರಿಸ್ತೆ ಅದು ಕೂಡ ಬ್ಯಾಂಗ್ಳೂರು ತೊಗೊಂಡಿದ್ದಾರೆ. 5 ಎಕರೆ ತೊಗೊಂಡು ಅವರು ಫಾರ್ಮ್ ಹೌಸ್ ಮಾಡ್ತಾಯಿದ್ದಾರೆ. ನಿಮಗೆ ಸ್ಟೇಟ್ ಹೈವೇ ಅಂದರೆ ಜಸ್ಟ್ ಒಂದು 300 ಮೀಟ್ರ್ ಹತ್ತಿರದಲ್ಲಿದೆ. ಮೈಸೂರಿಗೂ ನಿಯರ್ ಬೈ ಹತ್ರ ಇದೆ, ಬ್ಯಾಂಗ್ಳೂರಿಗೂ ನಿಯರ್ ಬೈ ಹತ್ತಿರ ಇದೆ. ಮೈಸೂರಿಗೆ 180 ಆಗುತ್ತೆ. ಮೈಸೂರಲ್ಲ, ಬ್ಯಾಂಗ್ಳೂರಿಗೆ 180 ಆಗುತ್ತೆ. ಮೈಸೂರಿಗೆ ಒಂದು 45 ಕಿಲೋಮೀಟ್ರು ನಿಮ್ಮ ರಿಂಗ್ ರೋಡು. ಟೌನ್ ಲಿಮಿಟ್ಗೆಲ್ಲ ಹೇಳಕ್ಕೆ ಬರೋಲ್ಲ. ಟೌನ್ ಲಿಮಿಟ್ಗೆ ನಿಮ್ಗೆ ಜಾಸ್ತಿನ ಆದರೂ ಹೋಗ್ಬೋದು. ನಾನು ಒಂದು ಗೆಸ್ ಮೇಲೆ ಹೇಳ್ತಾರೋದು ನಿಮಗೆ. ಮೈಸೂರು ರಿಂಗ್ ರೋಡ್ಗೆ ಕರೆಕ್ಟಾಗಿ 45 ಕಿಲೋಮೀಟ್ರ್ ಬರುತ್ತೆ ಜಾಗದಿಂದ ನಿಮ್ಗೆ. ಆಮೇಲೆ ಇಲ್ಲಿ ಒಳ್ಳೆ ವಾಟರ್ ಬೆಲ್ಟ್ ಇದೆ ಸರ್, ತುಂಬ ಚೆನ್ನಾಗಿದೆ ವಾಟರ್ ಬೆಲ್ಟ್ ಮಾತ್ರ. ನಿಮ್ಗೆ ಏನಿದು ಒಂದು 150-200 ಅಡಿಗೆಲ್ಲ ನಿಮಗೆ ಭಯಂಕರ ನೀರು ಸಿಗುತ್ತೆ ನಿಮಗೆ. ಆಮೇಲೆ ಇವು ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡ್ತೀನಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಲೀಗಲ್ ಇದೆ ನೋಡಿ. ಒಳ್ಳೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ ಈ ಜಾಗ. ನೋಡಿದ್ರೆ ನೀವು ಬಿಡೋದೇ ಇಲ್ಲ, ಆ ಥರ ಇದೆ ಜಾಗ ಮಾತ್ರ. ಫಾರ್ಮ್ ಹೌಸು ರೆಸಾರ್ಟ್ ಮಾಡೋರ್ಗಂತೂ ಒಳ್ಳೆ ಜಾಗ. ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮ್ಸೆ ಇರ್ಬೋದು ನೋಡಿ. ನಿಮ್ಮ ಡಾಂಬರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಂತಿದ್ದಾರೆ ನೋಡಿ, 2 ವೀಲರ್ ಹೋಗ್ತಾ ಇದೆಯಲ್ಲ, ಅದೇ ಡಾಂಬರು. ಒಳ್ಳೆ ಅದ್ಭುತವಾಗಿದೆ ಜಾಗ. ಆವಾಗಲೇ ತೋರಿಸ್ತಾನೆ ನೋಡಿ. ಅಲ್ಲಿ ಒಬ್ಬರು ಬ್ಯಾಂಗ್ಳೂರು ತೊಗೊಂಡು ಅದು ಫಾರ್ಮ್ ಹೌಸು ರೆಡಿಯಾಗಿದೆ. ಅವರು ಕೂಡ 5 ಎಕರೆ ಪರ್ಚೇಸ್ ಮಾಡಿದ್ದಾರೆ. ಇದು ನಿಮಗೆ ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸರ್. ನಿಮ್ಮ ಲೀಗಲ್ ಬರೋರು ಮಾತ್ರ ಟೈಮ್ ಇರುತ್ತೆ. ಡೈರೆಕ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವರು ನಿಮಗೆ ಅಗ್ರಿಮೆಂಟ್ಗೆ ಅಮ್ಮಮ್ಮ ಅಂದರೆ 1 ತಿಂಗಳು ಟೈಮ್ ಕೊಡ್ಬೋದು. 1 ತಿಂಗಳಿಂದ 2 ತಿಂಗಳು ಹತ್ತಿರ ಟೈಮ್ ಕೊಡ್ಬೋದು ಅಷ್ಟೇ. ಕೇಳಿದೆ ಸರ್, ಅಗ್ರಿಮೆಂಟ್ಗೆ ನಾನು ಟೈಮ್ ಕೊಡಲ್ಲ ಸರ್, ಮ್ಯಾಕ್ಸಿಮಮ್ ಕೊಟ್ಟರೆ 1 ತಿಂಗಳು ಕೊಡ್ತೀನಿ ಸರ್. ಲೀಗಲ್ ನೋಡ್ಕೊಳ್ಳಿ, ಲೀಗಲ್ ನೋಡ್ಕೊಂಡು ತಕ್ಷಣ ಡೈರೆಕ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಿದ್ದಾರೆ ಓನರು. ನೋಡೋಣ, ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ ಖಂಡಿತ. ಕಾಲ್ ಮಾಡಿ ಡೈರೆಕ್ಟು ಓನರ್ ಹತ್ರನೇ ಕೂರಿಸ್ಕೊಡ್ತೀನಿ ನೋಡಿ. ನಿಮ್ಗೆ ಕಾರ್ ಹೋಗ್ತಾ ಇದೆಯಲ್ಲ ನೋಡ್ಕೊಂಡು ತೋರಿಸ್ತೀನಿ. ಕಾರ್ ಹೋಗ್ತಾ ಇದೆಯಲ್ಲ, ನಿಮಗೆ ಸ್ಟೇಟ್ ಹೈವೇ. ಅಲ್ಲಿಂದ ಜಸ್ಟು ಸೂಪರ್ ಆಗಿದೆ ಜಾಗ. ಜಮೀನು ಕೂಡ ಒಳ್ಳೆ ಹೈಟ್ ಆಗಿದೆ ಸರ್. ಜಾಗ ಮಾತ್ರ ಅದ್ಭುತ ಆಗಿದೆ.
ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನುವರೆಗೂ 40 ಫೀಟ್ ರೋಡ್ ಇದೆ. ನೀವು ಯಾರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಇದು ನಿಮಗೆ 3 ಪೀಸ್ ಬರುತ್ತೆ ಸರ್, 3 ಸ್ಟೆಪ್ ಬೈ ಸ್ಟೆಪ್ಪು ಪೀಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ, ನೋಡ್ತಾ ಇದ್ದಾರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಜಾಗ. ಜಮೀನು ಒಳಗಡೆ ಓಡಾಡಕ್ಕೆ ಬಿಟ್ಕೊಂಡಿರೋದು ನೋಡಿ. ಈ ಕಡೆ ಫೆನ್ಸಿಂಗ್ ಹಾಕಿದಾರಲ್ಲ ಅದೇ ಥರ ಆ ಕಡೆನೂ ಫೆನ್ಸಿಂಗ್ ಹಾಕಿದ್ದಾರೆ. ನಿಮಗೆ ನಮ್ಮಮ್ಮ ಅಂದರೆ ಒಂದು 50 ಕಲ್ಲುಗಳು ಹಿಡಿತದೆ, 2 ಸೈಡಲ್ಲಿ ಹಾಕೋಬೇಕಷ್ಟೆ. ಒಳ್ಳೆ ಹೈಟಾಗಿರೋಂಥ ಜಾಗ ಸರ್, ತುಂಬ ಚೆನ್ನಾಗಿದೆ. ಈ ಜಾಗ ನೋಡಿದ್ರೆ ನಿಮ್ಗೆ ಬಿಡೋದಲ್ಲ, ಆ ಥರ ಇದೆ ವೆದರು ಕೂಡ. ನಮ್ಮ ಗುಂಡುಪೇಟೆ ಹಿಮೋಸ್ವಾಮಿ ಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಫುಲ್ಲು ಕೋಲ್ಡ್ ವೆದರ್ ಇದೆಯಲ್ಲ, ಆ ಥರ ಇದೆ ವೆದರು. ಒಳ್ಳೆ ಊಟಿ ಕ್ಲೈಮೇಟ್ ಥರ ಇದೆ ಜಾಗ, ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಇದು ನಿಮಗೆ ನಿಯರ್ ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇಗೆ ಜಸ್ಟ್ ಒಂದು 7 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಆಮೇಲೆ ಇಲ್ಲಿ ವಾಟರ್ ಬೆಲ್ಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ 150-200 ಅಡಿಗೆಲ್ಲ ವಾಟರ್ ಬೆಲ್ಟು ಸಿಗುತ್ತೆ ನಿಮಗೆ ನೋಡಿ. ಆಮೇಲೆ ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ ನಿಮಗೆ. ನಾವು ಆವಾಗಲೇ ಹೇಳಿದಾಗ ನೀವು ಯಾರು ಜಮೀನು ಮೇಲೆ ಹೋಗಿಲ್ಲ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಇದು ರೋಡು ನಿಮಗೆ. ನೋಡಿ ಸರ್, ಇದೇನಿದೆ ಇದೇ ರೋಡು ನಿಮಗೆ 40 ಫೀಟ್ ರೋಡು. ಸ್ಟೇಟ್ ಹೈವೇ ಅಂದರೆ ಜಸ್ಟ್ 300 ಮೀಟ್ರ್ ಬರಬೇಕು ಸರ್. ಇದೇ ಎಂಟ್ರನ್ಸ್. ಫಾರ್ಮಸ್ ಮಾಡ್ಕೊಳ್ಳೋದು ನೀವು ಅಡಿಕೆ, ತೆಂಗು, ಎನಿವನ್ ಯಾವ ಥರ ಬೇಕೋ ಆ ಥರ ಪ್ಲ್ಯಾನಿಂಗೆಲ್ಲ ಆರಾಮ್ಸೆ ಮಾಡ್ಬೋದು. ಎಲ್ಲ ಇಲ್ಲಿವರೆಗೂ ಬರುತ್ತೆ ನೋಡಿ. ಒಳ್ಳೆ ಸೂಪರ್ ಆಗಿದೆ ಕ್ಲೈಮೇಟ್. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರಾದರೂ ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ಬಟ್ ನಿಮ್ಮ ಕಡೆ ಲ್ಯಾಂಡ್ ಏನಾದ್ರು ಕೊಡೋದಿದ್ರು ದಯವಿಟ್ಟು ಕಾಲ್ ಮಾಡಿ. ನಮ್ಮ ಕಡೆ ಪಾರ್ಟಿ ಇದ್ದರೆ ಖಂಡಿತ ಕೊಡಿಸ್ಬಿಡೋಣ. ಸೇಲ್ ಮಾಡೋದಿದ್ರು ಕಾಲ್ ಮಾಡಿ, ತೊಗೊಳೋರು ಇದ್ರೂ ಕಾಲ್ ಮಾಡಿ ಸರ್ ದಯವಿಟ್ಟು. ಓಕೆ, ಥ್ಯಾಂಕ್ ಯು.